ನಮ್ಮದು ಸರ್ವಿಸ್ ವಿಲ್ ಬಿ ಆಲ್. ಸೊ ಇವತ್ತು ಯಾಕೆ ಇದು ಭಾಳ ಕಾಡೋದು ಕ್ಯಾಮ್ರಾ ಸ್ಕೋರ್ನ ನೋಡೋದೇನು ಬರುತ್ತೆ ಅನ್ನೋದು ಫೀಲ್ ಬರೋದು. ಇವತ್ತು 28 ಸೆಪ್ಟೆಂಬರ್ ಆಫ್ 2025. ಇನ್ನು ಇವತ್ತಲಿಂತ ನಮ್ದು ರೈಡ್ ಸ್ಟಾರ್ಟ್ ಆಗಕ್ಕೆ 13 ದಿನ ಉಳಿದೈತಿ. ಆ್ಯಂಡ್ ನಿನ್ನೆ ಏನೈತಿ ಒಂದು ಪ್ಯಾಕೇಜ್ ಒಂದು ಡೀಲ್ ಏನೈತಿ ನಮಗೆ ಸಿಕ್ಕಿದ್ದ ಒಂದು ಟೆಕ್ನಿಕಲ್ ಗ್ಲಿಚ್ ಏನೈತಿ ಅಮೆಝಾನ್ದಾಗ ನಡೆಯುತ್ತೆ. ಅದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದ ರಾಜು ಬೆಂಗಳೂರಿನವ್ರು. ಸೊ ಅದೇನೈತಿ ಪ್ರಾಡಕ್ಟ್ 3,500 ಪ್ರಾಡಕ್ಟ್ 1,500 ಸಿಗತ್ತಿತ್ತು. ಸೊ ಇದನ್ನು ನಾನು ಆರ್ಡ್ರ್ ಹಾಕಿದ್ದೆ, ರಾಜು ಅವರು ಹಾಕಿದ್ರೆ, ಸಾಯಿ ಆರ್ಡ್ರ್ ಹಾಕಿದ್ದ, ಇನ್ನೊಂದು 2 ಜನ ನನಗೆ ಪರಿಚಯದವ್ರು ಹಾಕಿದ್ರೆ, ಮೋಹಿನಿಗೂ ಹೇಳಿದ್ದೆ, ಸತ್ಯಾಗೂ ಹೇಳಿದ್ದೆ, ಗಣೇಶಿಗೂ ಹೇಳಿದ್ದೆ. ಸೊ ಇದರೊಳಗೆ ಯಾರ್ಯಾರು ತರಿಸಾರೆ ಏನೇನು ಬಂದೈತಿ ಪ್ರಾಡಕ್ಟ್ ಏನೋ ನನಗೆ ಗೊತ್ತಿಲ್ಲ. ಇದು ನಂದು ಪ್ರಾಡಕ್ಟ್ ಏನೈತಿ ಬೆಂಗಳೂರಿಂದ ಬರಬೇಕಾದ್ರೆ ಟ್ರಾನ್ಸ್ಪೋರ್ಟ್ನಾಗ ಡ್ಯಾಮೇಜ್ ಆಗಿತ್ತು. ಅಮೆಝಾನ್ದವ್ರು ಏನೇನು ಹೇಳಿದ್ರೆ ನಿಮ್ದು ಡಿಫ್ರೆನ್ಸ್ ಅಮೌಂಟ್ ಅವ್ರು ಏನೇನು ಹಿಂಗೆ ಫಿಕ್ಸ್ ಮಾಡಿದ್ದಾರೆ 3,500 ಅಂತ ಅಮೆಝಾನ್ನಾಗ. ಈಗ ಅದನ್ನು ಡಿಫ್ರೆನ್ಸ್ ಅಮೌಂಟ್ ಏನೈತಿ ಇಷ್ಟು % ನಾವು ನಿಮಗೆ ಕೊಡ್ತೀವಿ ಅಂತಂದು ಹೇಳಿದ್ರೆ. ಬಟ್ ನಾ ಏನಂದರೆ ಸಾಯಿಗೆ ಇದು ಬ್ಯಾಗ್ ಏನೈತಿ ನಿಮ್ಮ ಗಾಡಿ ಮ್ಯಾಗ 300 ಇಂಚ್ ಎಕ್ಸ್ ಏನೈತಿಂದ ಲೆಜೆಂಡ್ರಿ ಕಸ್ಟಮರ್ ಹಾಕಿಸಿ ಕ್ರ್ಯಾಶ್ ಗಾರ್ಡ್ ಅದ್ರ ಮ್ಯಾಗ ಫಿಟ್ ಆಕೈತಿಲ್ಲ ನೋಡ ಅಂತಂದೆ. ನಿನ್ನೆ ಸಂಜೆಗೆ ಹೋಗಿ ನೋಡಿದ್ದೆ, ಅದು ಅದಕ್ಕೆ ಸೂಟ್ ಆಗೋದಿಲ್ಲ. ಇದೇನು ರೈನಾಕ್ಸ್ ಬ್ಯಾಗ್ ಐತಿ, ಇದು ಆ್ಯಕ್ಚುಲಿ ಮೇಡ್ ಫಾರ್ ಹಿಮಾಲಯನ್ 450 ಐತಿ. ಸೊ ಅದನ್ನು ನನ್ನ ಗಾಡಿಗೆ ಹಿಂಗೆ ಹಾಕಿ ಮಾಡಿದ್ದೆ, ಕರೆಕ್ಟ್ ಕುಂತ ಅವ್ನ ಗಾಡಿ ಕುಂದಿರತ್ತಿಲ್ಲ. ಅವಂಗೆ ಪಟ್ಟನ ಅಲ್ಲೇ ನಿಂತ ಜಾಗದಾಗ ಒಂದು ವೈಟರಾದ ಸೈಡಿಗೆ ಟ್ರೇಲ್ ಬ್ಯಾಗ್ ಅಂತಾರೆ ಅವ್ನು ಆರ್ಡ್ರ್ ಹಾಕೇನಿ. ಅದು ಒಂದು 4th ಮಠ ಬರ್ತೈತಿ ಅಂತ. ಈಗ ಇಲ್ಲಿಂದ ನಮ್ದು ಏನು ಇಂಜಿನ್ ಆಯಿಲ್ ಐತಿ, ಫ್ರಂಟ್ ಅದಕ್ಕೆ ಸಾಮಾನು ಅದಾವ ಗಾಡಿವ, ಅದನ್ನೆಲ್ಲ ಏನೈತಿ ತೊಗೊಳೋನು. ಇಸ್ಮೇಲೆ ಕೇಳಕ್ಕೆ ಹೇಳಿದ್ದೆ, ಯಾರ ನಮ್ಮ ರೋಹನ್ ಅನ್ನೋದೊಂದು ಗ್ಯಾರೇಜ್ ಐತಿ. ಯಾಕಂದ್ರೆ ಇವತ್ತು ಸಂಡೇ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಗ್ಯಾರೇಜ್ ಬಂದದಾವ. ಅದ ಒಂದು ಗ್ಯಾರೇಜ್ ಓಪನ್ ಐತಿ ಕೇಳಿ ಹೇಳ್ತೇನೆ ನಾನು. ಗ್ಯಾರೇಜ್ ಓಪನ್ ಇಲ್ಪ ಅಂದ್ರೆ ಪಟ್ಟನ ಆಯಿಲ್ ಫಿಲ್ಟರ್ ತೊಗೊಂಬಂದು ಏನೇನು ಕೆಲಸ ಐತಿ ಮಾಡೋದು ಪೂರಾ ನಮ್ಗೆ ಹತ್ತೋದೈತಿ. ಇವತ್ತು ಭಾಳ ದಿನದ ಮೇಲೆ ಬೈಕ್ ಮೇಂಟೆನೆನ್ಸಿನ ವಿಡಿಯೋ ನಾ ಮಾಡೋದನ್ನ ನೋಡ್ತೇನೆ. ಸೀದಾ ಆಯಿಲ್ ಫಿಲ್ಟರ್ ತೊಗೊಳ್ಳೋಣ. ಗ್ಯಾರೇಜ್ ಓಪನ್ ಐತಿಲ್ಲ, ಅಲ್ಲಿಗೆ ಸಿಗೋಣ ಸೀದಾ. ಸೊ ಜಸ್ಟ್ ರೈಟ್ ಬಿಫೋರ್ ನಮ್ಮ ಕ್ಯಾನ್ರಾ ಹೋಟೆಲ್ಲ ನಿಂತ್ಕೊಂಡು ಒಮ್ಮೆ ಮೆಮ್ರಿ ಕಾರ್ಡ್ ಫಾರ್ಮ್ಯಾಟ್ ಹೊಡೆದೆ. ಅದಕ್ಕೆ ಮೊನ್ನೆ ಡೇಟಾ ಟ್ರಾನ್ಸ್ಫರ್ ಮಾಡಿದ್ದೀನಿ, ಎಲ್ಲ ಕಾಪಿ ಮಾಡ್ಕೊಂಡಾಗ ಏನು ತ್ರಾಸ ಆಗತ್ತಿತ್ತೋ ಗೊತ್ತಿರಲಿಲ್ಲ. ಒಮ್ಮಿಂದೊಮ್ಮೆ ಫೈಲ್ ನಾಟ್ ಸೇವ್ಡ್ ಹಂಗೆ ಹಿಂಗೆ ಅಂತೇಳಿ ಎರರ್ ಮೆಸೇಜ್ ಕೊಡಾಕತ್ತದ ಗೋಪ್ರೋ. ಸೊ ಅದು ರಿಮೈಂಡ್ ಮಾಡೋದು ತನಕ ನೀ ಹೇಳಿದ್ದಿ ರವಿ ಸ್ಪಿತಿ ಅಲ್ಲಿ ಇಲ್ಲೆಲ್ಲ ಗುದ್ದಾಡಿದಾಗ ನೀನು ಹುಬ್ಬಳ್ಳಿ ಹೊತ್ಕೊಳ್ಳೆ ಫಸ್ಟ್ ಕೆಲಸ ಮೆಮರಿ ಕಾರ್ಡ್ ಹೊಸ ತೊಗೊಂತೇನೆ ಅಂತೇಳಿ. ಬಟ್ ಇದ್ರಾಗ ನಡೆದೈತಿ ಅಂತಂದು ಇಲ್ಲೇ ನಡೆಸಿದ್ವಿ. ಬಟ್ ಐ ಡೋಂಟ್ ಥಿಂಕ್ ಈಗ ಇದೇನು ಟ್ರಿಪ್ ಹೊಂಟೇವೆ ಅಲ್ಲೇ ಇದು ಗುದ್ದಾಡೋದು ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಯಾವ ಗ್ಯಾರೇಜ್ನಾಗ ನಮಗೆ ಸರ್ವಿಸ್ ಬಿಡು ಮಾತಾಡೋಕೆ ಹೇಳಿದ್ದೆ ಇಸ್ಮೇಲಾಗ ರೋಹನ್ ಅವ್ರದ್ದು, ಅದು ಬಂದೈತಿ. ಆದಿತ್ಯ ಕಾಲ್ ಮಾಡಿದೆ, ಶಿಲ್ಪಾ ಆಟೋ ಕೇರ್ ಒಂದು ಆಟೋಮೊಬೈಲ್ ಶಾಪ್ ಐತಿ, ಒಂದು 50 ನಮ್ಮ ಆಟೋಮೊಬೈಲ್ ಶಾಪ್ ಬಂದದಾವ. ಆಯಿಲ್ ಫಿಲ್ಟರ್ ಹಿಮಾಲಯನ್ 450 ನಿನಗೆ ಸಿಕ್ಕರೆ ನೆಹರು ಗ್ರೌಂಡ್ ಕಡೆ ಏನೈತಿ ಶ್ರೀಜಿ ಆಟೋಮೊಬೈಲ್ಸ್ ಅಲ್ಲೇ ಸಿಗ್ಬೋದು ಅಂತಂದ. ಸೊ ಅಲ್ಲಿಗೆ ಏನೈತಿ ಒಳಗೆ ಹಾಸಿ ಹೊಂಟೇವಿ. ಇವತ್ತು ಸಂಡೇ ಇದ್ರೆ ಏನೈತಿ ಟ್ರಾಫಿಕ್ ಭಾಳ ಐತಿ. ಇನ್ಶೂರೆನ್ಸ್ ಕೆಲಸ ನಿನ್ನೆ ಮುಗಿಸ್ಬಿಡೋದಿತ್ತು ನನಗೆ. ಬಟ್ ICICIದವರು ಒಂದು 6,300 or 400 ಕೊಟ್ರೆ. ಜಸ್ಟ್ ಏನು ಫಸ್ಟ್ ಪಾರ್ಟಿದೆ, ನಾಟ್ ಫಸ್ಟ್ ಪಾರ್ಟಿ ಆ್ಯಂಡ್ ಥರ್ಡ್ ಪಾರ್ಟಿ ಇನ್ಕ್ಲೂಡೆಡ್. ನಮ್ಮ ಇನ್ನೊಬ್ರದಾರ ನೀವು ಅಶ್ಯೂರೆನ್ಸ್ ಕಂಪ್ನಿ ಅಂತ ಹೇಳಿ ಅವ್ರೇನೈತಿ ನಮಗೆ ಇವತ್ತು GPS ಕ್ಯಾಮ್ರಾದಲ್ಲೇ ಫೋಟೋ ತೆಗೆದು ಕಳಿಸ್ರಿ, ನಾವು ವ್ಯಾಲ್ಯೂಷನ್ ಮಾಡಿಸಿ ನಿಮಗೆ ಮಂಡೇ ಮಟ್ಟ ಕೊಡಿಸ್ತೀನಿ ಅಂತ ಹೇಳಾರ. ಬಟ್ ಇವತ್ತು ಆಯಿಲ್ ಫಿಲ್ಟರ್ ಸಿಗಲಿಲ್ಲಪ್ಪ. ನಮ್ಮದು ಸರ್ವಿಸ್ ವಿಲ್ ಬಿ ಆಲ್. ಸೊ ಆಯಿಲ್ ಫ್ಲಶ್ ಹಾಕೇವಿ. ಒಂದು 10 minutes ಬೈಕ್ ರನ್ ಆಗಲಿ, ಆಮೇಲೆ ಏನೈತಿ ಸೀದಾ ಆಯಿಲ್ ಡ್ರೈನ್ ಮಾಡೋಣ ಅಂತ. 1 eternity later. ಆಲ್ಮೋಸ್ಟ್ ಒಂದು 6 ರಿಂದ 7 ನಿಮಿಷ ಇಂಜಿನ್ ರನ್ ಮಾಡಕ್ಕೆ ಬಿಟ್ಮೇಲೆ ಟೆಂಪ್ರೇಚರ್ ಜಾಸ್ತಿ ಆಗಿ ರೇಡಿಯೇಟರ್ ಫ್ಯಾನ್ ಕಿಕ್ಕಿನ್ ಆಗೈತಿ. ನಾವು ಬಂದೇವಿ ಬಾಲ್ವಣ್ಣವ್ರದ ಶ್ರೀ ಶಕ್ತಿ ಆಟೋ ವರ್ಕ್ಸ್. ಎಲ್ಲಿಪ್ಪ ಅಂದ್ರೆ ಬಾಜುಕ್ ಇಲ್ಲಿ ಅಬ್ಬಾಸ್ ಮಿಸ್ತ್ರಿನ ಗ್ಯಾರೇಜ್ ಐತಿ, ಅದ್ರ ಹಿಂದ್ಗಡೆ. ಈಗ ಏನೇನು ಟೂಲ್ಸ್ ಬೇಕೆಲ್ಲ ತೆಗೆದಿಟ್ಕೊಂಡ್ರೆ ಆಯಿಲ್ ಫಿಲ್ಟರ್ ಚೇಂಜ್ ಆಕೈತಿ, ಇಂಜಿನ್ ಆಯಿಲ್ ರಿಪ್ಲೇಸ್ ಆಕೈತಿ.
ಮೇಸ್ತ್ರಿ ಚೆನ್ನಾಗಿ ನೋಡ್ರಿ ಮಗ ಇರೋದು ನಾಚ್ಕೊಳತ್ತಾರ ಅವ್ರು. ಸೊ ಇದು ಮತ್ತು ಇದು ಎರಡು ಡ್ರೈನ್ ಬೋಲ್ಟ್ ಬಿಟ್ರೆ ಕೆಳಗೊಂದೈತಿ ಮೇನ್ ಡ್ರೈನ್ ಬೋಲ್ಟ್. ಇದೈತೆ ನೋಡ್ರಿ ಅನ್ನ ತೋರಿಸ್ತಾರೆ. ಆ ಬೋಲ್ಟ್ ತೆಗೆದ್ರೆ ಅಂದ್ರೆ ಪೂರ್ತಿ ಇಂಜಿನ್ ಡ್ರೈನ್ ಆಕೈತಿ. ಯಾವಾಗ ನಿಮ್ದು ಇಂಜಿನಿಯರ್ ಕೆಲಸ ಮಾಡೋದೈತಿ ಅವಾಗ ಆ ಬೋಲ್ಟ್ ತೆಗಿತಾರಂತ ಎಲ್ಲ ಆಯಿಲ್ ಡ್ರೈನ್ ಮಾಡಕ್ಕೆ ಪೂರ. ಆಯಿಲ್ ಚೇಂಜ್ ಆಗೈತಿ ಗಾಡಿದು. ಈಗ 100 ರೂಪೀಸ್ ತೊಗೊಂಡಾರ ಜಸ್ಟ್ ಇಷ್ಟು ಮಾಡಕ್ಕೆ. ಕೆಳಗಿಂದ 2 ಬೋಲ್ಟ್ ಚೇಂಜ್ ಮಾಡ್ರಿ ಅಂತ ಹೇಳ್ಯಾರ. ಇವೇನದಾವು ಹೆಡ್ ಸ್ಲಿಪ್ ಆಗ್ಯಾವ ಅಂತಿದ್ರು. ಆಮೇಲೆ ಪ್ರಾಪರ್ ಇವೇನು ಹೊಲಸು ಕಾಣೋದು ಪೂರ ವಾಶ್ ಗೀಶ್ ಮಾಡಿ ಇಟ್ಬಿಟ್ರೆ ಮುಗೀತು. ಗಾಡಿ ಬೈಕ್ ಏನೈತಿ ಫುಲ್ ರೆಡಿ. ಸೊ ಇವತ್ತು ಯಾಕೆ ಇದು ಭಾಳ ಕಾಡೋದು ಕ್ಯಾಮ್ರಾ. ಸೊ ಲೈಟ್ ಹಂಗೆ ಮಳೆ ಬರೋದೈತಿ ಲೆವೆಂಟನ್ ಸ್ಕೂಲ್ ಕಡೆ. ಗಾಡಿದು ಏನೈತಿ ಸ್ಮೂತ್ನೆಸ್ ಈಗ ಸದ್ಯಕ್ಕೆ 50-50 ಅನ್ಸೋದೈತಿ. 2000 years later. 4 ಅಲನ್ ಕೀ ಬೋಲ್ಟ್ಸ್ ಓಪನ್ ಮಾಡಿದಾಗ ಇಲ್ಲೇ ಕೆಳಗಿಲ್ಲಿ ಬರ್ತಾವೆ ಈ ಪಾರ್ಟ್ನಾಗ. ಇಲ್ಲೇ ಮಡ್ಗಾಡಿಗೆ ಏನೈತಿ 1, 2, 3 ಮಾರ್ಕ್ ಆಗೈತಿ. ಈ ಕಡೆ ಅಂದ್ರೆ ಬೈಕ್ ಸ್ಕೋರ್ನ ನೋಡೋದೇನು ಬರ್ತೈತಿ ಆ ಫೀಲ್ ಬರೋದೈತಿ ವಿತೌಟ್ ಅಡ್ವೆಂಚರ್ ಮಡ್ಗಾಡ. ಈ ಮುಂದಿನ ಏನೈತಿ ಇಲ್ಲೇ ಇದು ಇಷ್ಟು ಬರ್ತದೆ ಈಗ. ಸೊ ಫ್ರಂಟ್ ಮಡ್ಗಾಡ್ ಎಕ್ಸ್ಟೆಂಡರ್ ಹಿಂಗೆ ಕಾಣತೈತಿ. ಒಳಗಡೆ ಏನೈತಿ ಸೊ ಒಳಗಡೆ ಇದೇನೆ ನಟ್ ಕಾಣತೈತಿ. ಇದ್ರ ಮೇಲೆ ಲಾಕ್ ಟೈಟ್ ಅಪ್ಲೈ ಮಾಡೀನಿ. ಪೂರಾ ಮಡ್ಗಾಡ್ ಅಸೆಂಬ್ಲಿ ಏನೈತಿ 1, 2, 3 ಸೇಮ್ ಆ ಕಡೆ ಸೈಡ್ 6 ನಟ್ ಬಿಚ್ಚಿದೆ. ಇದು ನೋಡಿರಿ ಎಷ್ಟೆಲ್ಲ ಮಾಡೀನಿ. ಈಗ ಇದೊಂದು ಆಗ್ತಿತ್ತು, ಇದಿನ್ನೂ ಲೂಸ್ ಐತಿ. ಇದನ್ನು ಟೈಟ್ ಮಾಡೋಣ. ಉಳಿದಿದ್ದಂತೂ ಎಲ್ಲ ಗಟ್ಟಿಮುಟ್ಟಾಗೈತಿ. ಸೊ ನೋಡಿದ್ರಿ ನಮ್ಮದು ಬೈಕಿನ ಸರ್ವಿಸ್ ಆಗೈತಿ. ಅದ್ರ ಕೂಡ ನಮ್ದು ಆಯಿಲ್ ಮಸಾಜಿನ ಜೋರು ನಡೆದೈತಿ. ಇವತ್ತು ಟೈಮ್ ಆಗೈತಿ ಆಲ್ಮೋಸ್ಟ್ 10 ಗಂಟೆ. ಸೌಜನ್ಯ ಪಾಲಕ್ ಪನ್ನೀರ ಮತ್ತು ಚಪಾತಿ ಮಾಡ್ಯಾಳ. ಈಗ ಊಟ ಮಾಡಿ ಮಲ್ಕೊಳ್ಳೋದು ಉಳಿದೈತಿ. ಬೈಕಿನ ಸರ್ವಿಸ್ ಆಗೈತಿ. ಆ್ಯಂಡ್ ಬೈಕ್ ಏನೈತಿ ಒಂದು 6 ಕಿಲೋಮೀಟರ್ಸ್ ಆಲ್ಮೋಸ್ಟ್ ಗೋಕುಲ್ ರೋಡ್ ಬಂದ ಕೂಡಲೇ ಒಮ್ಮಿನೊಮ್ಮೆ ಸಡನ್ ಸ್ಮೂತ್ನೆಸ್ ಏನು ಹಿಟ್ ಆಕೈತಿ. ಈಗ ಮೋಟರ್ಗೆ ಚೇಂಜ್ ಮಾಡಿದಾಗ ಅದು ಫೀಲ್ ಆತ. ಬೈಕ್ ಭಾಳ ಚಲೋ ಸ್ಮೂತ್ ಅಂತ ರನ್ ಆಗೈತಿ. ಬಟ್ ಅದೇನು ಹೆಡ್ಡಿನ ಇಶ್ಯೂ ಅವ್ರು ರಾಯಲ್ ಎನ್ಫೀಲ್ಡ್ ಅವ್ರು ಹೇಳ್ಯಾರ ಹಿಂಗೆ ಟ್ರಿಪ್ ಮುಗಿಸ್ಕೊಂಬರಿ ಆಮೇಲೆ ಚೇಂಜ್ ಮಾಡೋದು ಅಂತೇಳಿ. ಅದು ಹೆಡ್ಡಿನ ನಾಯ್ಸ್ ಏನೈತಿ ಬಟ್ ಬಂದ ಬರೋದೈತಿ. ಸ್ಮಾಲ್ ನಾಕಿಂಗ್ ಟೈಪ್ ಇಶ್ಯೂ ಸೌಂಡ್ ಐತೆ. ಸೊ ಅದರಿಂದ ಐತಿ 100% ಏನು ರಿಫೈನ್ಮೆಂಟ್ ಐತಿ ಬೈಕಿಂದ. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು ವಿತ್ ಮೋಟಲ್ 710 10W50 ಆಯಿಲ್. ನಾನು ರೆಕಮೆಂಡ್ ಮಾಡ್ತೀನಿ. ನಿಮ್ಮದು ಹಿಮಾಲಯನ್ 450 ಐತಾ ಇಲ್ಲ 350cc ಅಬೋವ್ ಗಾಡಿ ಐತಿ, ಡಾಮಿನರ್ ಐತಿ, KTM 390 ಯಾವುದೇ ಮಾಡಲ್ ಇದನ್ನು ಮೋಟಲ್ 7100 ಯೂಸ್ ಮಾಡಿರಿ. ಇದು ಯಾವುದು ಸ್ಪಾನ್ಸರ್ಡ್ ಇದನ್ನೆಲ್ಲ ಮುಂದೆ ಬರಲಿ ಫ್ಯೂಚರ್ನಾಗ ಮಾಡೋದು ಅಂತ. ಬೈಕಿಂದ ಸರ್ವಿಸಿಂಗ್ ಕೆಲಸ ಎಲ್ಲ ಮುಗಿದ್ಬಿಡೈತಿ. ಜಸ್ಟ್ ಇದ್ರೊಳಗೆ ವಿಡಿಯೋದಾಗ ಒಂದು ಏನೈತಿ ತೋರ್ಸೋಕೆ ಏನು ಮಿಸ್ ಆಗಿತ್ತಪ್ಪ ಅಂತಂದ್ರೆ ಅವೇನು ಟ್ರೇಲ್ ಬ್ಯಾಗ್ ಹಾಕಿ ತೋರಿಸೋದಿತ್ತು, ಅದನ್ನಾಗಲಿಲ್ಲ. ಯಾಕಂದರೆ ಹೊಳ್ಳಿ ಬಂದಮೇಲೆ ಅದು ಮಡ್ಗಾಡ ಓಪನ್ ಮಾಡಿ ಫ್ರಂಟ್ ಫೆಂಡರ್ ಎಕ್ಸ್ಟೆಂಡರ್ ಅದೆಲ್ಲ ಒಂದು ಸಣ್ಣ ಕೆಲಸಕ್ಕೆ ಏನೈತಿ ಕೆಳಗಿಂತ ಅಂಡರ್ ಸ್ಕ್ರೂಗೆ ಲಾಕ್ ಟೈಟ್ ಹಚ್ಚಾಕ ಭಾಳ ಟೈಮ್ ಹಿಡಿತ. ಡ್ರಿಲ್ ಮಷಿನ್ ಅದೆಲ್ಲ ಕೆಳಗೆ ತೊಗೊಂಡು ಹೋಗಿದ್ದೆ ಮನೆ ಕೆಳಗೆ. ಅದನ್ನೆಲ್ಲ ಮಾಡೋ ಮಟ್ಟ ಟೈಮ್ ಭಾಳದ. ಮತ್ತು ಸ್ವಲ್ಪ ಕೆಲಸ ನಿಮ್ಮದು ಮನೆ ಸಂಡೇ ಇದಕ್ಕೆ. ಸೊ ಇದೇನಂತ ಈ ವಿಡಿಯೋ ಇಲ್ಲಿ ಮುಗಿಸೋಣ ಅಂತ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಜೈ ಶ್ರೀರಾಮ್.